ಹಾಯ್ ಹಲೋ ಎಲ್ಲರಿಗೂ ಗಿರಿಲೋಕ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಜನವರಿ 14 ನಮ್ಮ ಅಜ್ಜಿ ಊರು ಅಂದರೆ ನಮ್ಮ ತಾಯಿ ತವ್ರ ಮನೆಯಲ್ಲಿ ತೇರಕತಿ ತುಂಬ ಚೆನ್ನಾಗಿರ್ತತಿ. ನಾವು ಚಿಕ್ಕವರಿದ್ದಾಗ ಬೆಳಗಿನ ಜಾವನೇ ತೇರಾಗ್ತಾ ಇರ್ತಿದ್ವಿ. ಜನವರಿಯಲ್ಲಿ ತುಂಬ ಚಳಿ ಇರ್ತತಿ, ಮಜಾ ಇರ್ತಿತ್ತು ಅವಾಗ. ಇನ್ನೂ ಸ್ವಲ್ಪ ಎಂಟೂವರೆ ಸುಮಾರಷ್ಟು ಆಗ್ತೈತಿ. ನೀರಲ್ಲಿ ಬೆಳ್ಳು ವಾಲ್ಗ ಎಲ್ಲ ಬಾರಿಸ್ತಾ ಇದ್ದಾರೆ. ನಾವು ಎಲ್ಲ ತೇರಿಗೆಲ್ಲ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ತೇರು ಮುಂದೆ ನಿಂತ್ಕೊಂಡು ಒಂದಿಷ್ಟು ಫೋಟೋ ತಗೊಂಡ್ವಿ, ಮಕ್ಕಳು ನಾವು ಎಲ್ಲರೂ. ತುಂಬ ಚೆನ್ನಾಗಿರ್ತೈತಿ ಇದು ತೇರು. ಬೆಳಗ್ಗೆನೂ ಹಾಕತ್ತಲ್ಲ, ಚೆನ್ನಾಗೈತಿ. ತೇರೆಲ್ಲ ರೆಡಿ ಆಗೈತಿ. ಈಗ ಇಳಿಯೋದಕ್ಕೆ ನೋಡ್ರಲ್ಲೆಲ್ಲ ಮಕ್ಕಳು ಎಂಜಾಯ್ ಮಾಡ್ತಾರೆ ತೇರು ಯಾವಾಗ ಎಳೆಯೋದು ಅಂತ. ಈಗ ಅಲ್ಲಿ ಉತ್ಸವ ಮೂರ್ತಿ ಇರ್ತೈತಲ್ಲ, ಅದನ್ನು ಪೂಜೆ ಮಾಡಿ ತೇರಿನಲ್ಲಿ ಕೂಡಿಸಿ ತೇರೆಲ್ಲರೂ 2 ಹಗ್ಗ, ಆ ಕಡೆ ಈ ಕಡೆ ಒಂದು ಹಗ್ಗ ಇರ್ತೈತಿ, ಅದರಿಂದ ತೇರು ಎಳ್ಕೊಂಡು ಮುಂದೆ ಹೋಗ್ತಾರೆ. ಈ ನಮ್ಮ ಮನೆ ಪಕ್ಕದಿಂದನೇ ಸ್ಟಾರ್ಟ್ ಆಗಿ ಅದು ತೇರು ಹಳಿ ದಂಡಿಗೆ ಹೋಗಿ ನಿಲ್ತೈತಿ. ವೈಭವದಿಂದ ತೇರು ಮುಂದೆ ಸಾಕ್ತು. ಎಲ್ಲರೂ ಬಾಳೆಹಣ್ಣನ್ನು ಕಳ್ಸಕ್ಕೆ ಹಾಕಿದರು. ಈಗ ನಾವು ಪರಸ್ಪರವಾಗಿ ಎಳ್ಳು ಬೆಲ್ಲ ಇರ್ತೈತಲ್ಲ, ತೇರಾದ್ಮೇಲೆ ಎಲ್ಲರಿಗೆ, ಹಿರಿಯರಿಗೆ ಚಿಕ್ಕವ್ರಿಗೆಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ತಿಂಡಿ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೋಳಿಗೆ ಮಾಡ್ತಾಯಿದ್ವಿ. ಹೋಳಿಗೆನ ಎಲ್ಲರೂ ಸೇರಿ ಹೋಳಿಗೆ ಮಾಡಿದ್ವಿ. ಒಬ್ಬರು ಹೋಳಿಗೆ ತುಂಬಿದ್ರು, ನಮ್ಮ ಅಕ್ಕ ಅವರು. ಒಬ್ಬರು ತೊಟ್ಟಿದ್ರು, ಒಬ್ಬರು ಬೇಯಿಸಿದ್ರು. ಹೀಗೆ ಹೋಳಿಗೆ ತುಂಬ ಚೆನ್ನಾಗಾಗಿದ್ವು. ಮಾತಾಡ್ತಾ ಹೋಳಿಗೆ ಮಾಡಿದ್ದಾಗ ಗೊತ್ತಾಗಲಿಲ್ಲ, ಭಾಳ ಚೆನ್ನಾಗಿ ಹೋಳಿಗೆ ಬಂದಿದ್ವು ಅವತ್ತು. ನೋಡ್ರಿ ಎಷ್ಟು ಚೆನ್ನಾಗಾಗ್ಯಾವು. ಹಂಚು ತುಂಬ ದೊಡ್ಡ ಆಗ್ಯಾವ ಹೋಳಿಗೆ. ಮಕ್ಕಳೆಲ್ಲ ಬಿಸಿ ಹೋಳಿಗೆನ ಊಟ ಮಾಡಿದರು. ನೋಡ್ರಿ ಹೆಂಗೆ ಹೋಳಿಗೆ ಉಪ್ತಿದ್ದು. ಆಮೇಲೆ ನಾವು ಹೋಳಿಗೆ, ಮಾದಲಿ, ತುಪ್ಪ, ಕಾಯಿ ಹಾಲು ಹಾಕ್ಕೊಂಡು ಭರ್ಜರಿ ಭೋಜನ ಮಾಡ್ಕೊಂಡ್ವಿ. ಊಟ ಆದಮೇಲೆ ಒಂಚೂರು ರೆಸ್ಟ್ ಮಾಡಿ ಸಂಜೆ ಜಾತ್ರೆಗೆ ರೆಡಿ ಆದ್ವಿ. ಜಾತ್ರೆ ಇರುತ್ತೆ ಅಲ್ಲಿ, ತೇರು ಹೋಗಿ ನಿಂತ್ಕೊಂತಲ್ಲ ಹೊಳೆ ದಂಡೆ ಮೇಲೆ ಜಾತ್ರೆ ಆಕತಿ. ಒಂದು 2-3 ಕಿಲೋಮೀಟ್ರ್ ದೂರ ಆಕತಿ ನಮ್ಮ ಮನೆಯಿಂದ. ಅಲ್ಲಿಗೆಲ್ಲರೂ ಹೋದ್ವಿ. ಕೆಳಗಡೆ ಹೊಳೆ ಇದೆ, ಮೇಲೆ ಒಡ್ಡೈತಿ. ಒಡ್ಡಿನ ಮೇಲೆ ಬಸವಣ್ಣ, ಈಶ್ವರ ಇದಾವೆ. ಅದಕ್ಕೆ ಇದಕ್ಕೆ ಒಡ್ಡಿನ ಬಸವಣ್ಣ ಅಂತಾರೆ. ಇಲ್ಲೆಲ್ಲರೂ ನಿಂತ್ಕೊಂಡು ಒಂದೆರಡು ಫೋಟೋ ತಗೊಂಡ್ವಿ. ಮಕ್ಕಳೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಎಂಜಾಯ್ ಮಾಡಿದರು ಜಾತ್ರೆನ. ಇನ್ನು ನೆಕ್ಸ್ಟ್ ಡೇ ಇದು ಮರುದಿನದ್ದು. ಮರುದಿನ ಅಂದರೆ 15 ಜನವರಿ ಸಂಕ್ರಾಂತಿ ದಿನ ನಾವು ಇದು ನನ್ನ ತವ್ರ ಮನೆ ಗೊಂದಿ ಅಂತ, ಅಲ್ಲಿ ಕೂಡ ತೇರು ಇರ್ತತಿ. ಅಲ್ಲಿದೊಂದು ವಿಡಿಯೋ. ಬಾರೋ ನಮ್ಮ ತೇರಿಗೋಗೋಣ ಭಲಾರೆ, ಹತ್ತೂರೆ ಬಂತು ಬಾರೋ ನಮ್ಮ ತೇರಿಗೋಗೋಣ. ಬಾರೆ ನಮ್ಮ ತೇರಿಗೋಗೋಣ ಭಲಾರೆ, ಹತ್ತೇರಿ ಬಂತು ಬಾರೆ ನಮ್ಮ ತೇರಿಗೋಗೋಣ. ಚೆಂಡು
ತುಂಬ ಚೆನ್ನಾಗಾಯಿತು ಜಾತ್ರೆ. ಡೊಳ್ಳು ಕುಣಿತ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ತೇರೆಲ್ಲ ಅಲಂಕಾರ ಮಾಡಿ ತೇರು ಎಳೆದ್ವಿ. ತೇರು ಎಳೆದು ಎಲ್ಲ ಊಟ ಗೀಟ ಆದಮೇಲೆ ಸ್ವಲ್ಪ ಒಂದಿಷ್ಟು ಫೋಟೋ ತಗೊಂಡ್ವಿ. ನಮ್ಮ ತಂಗಿ ಮಕ್ಕಳು, ನಮ್ಮ ತಂಗಿಯರು, ನಮ್ಮ ಅಪ್ಪಾಜಿ ಮೊಮ್ಮಕ್ಕಳ ಜೊತೆಗೆಲ್ಲ ಫೋಟೋ ತಗೊಂತು ಎಲ್ಲ ಫೋಟೋ ಕ್ಲಿಪ್ಪಿಂಗ್ ಇಲ್ಲಿ ಹಾಕೀನಿ. ನೋಡ್ರಿ ಹೇಗೆ ಅನ್ನಿಸ್ತು ನಮ್ಮ ಜಾತ್ರೆ. ಲೆಂದಿ ಆಕತಿ ಅಂತ ಸ್ವಲ್ಪ ಶಾರ್ಟಾಗಿ ಹಾಕೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.